ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪರಮೇಶ್ ಉಪ್ಪಾರ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾವು ಈಗಾಗಲೇ ಸಾಮಾನ್ಯ ಜ್ಞಾನ ಸರಣಿಯ ನಾಲ್ಕನ ಕಂಟಿನ್ಯೂ ಮಾಡ್ತಾ ಇದ್ವಿ. ಅದರ ಮುಂದುವರೆದ ಭಾಗವನ್ನು ನಾವು ಇಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಈ 4ನೇ ಸರಣಿಯ 14ನೇ ಪ್ರಶ್ನೆ ಹೀಗಿದೆ: ಭಾರತದ ಮೊಟ್ಟ ಮೊದಲ ಭಾರತ ರತ್ನ ಪ್ರಶಸ್ತಿಯನ್ನು ಯಾರು ಪ್ರದಾನ ಮಾಡಿದರು? ಅಂದರೆ ಈ ಒಂದು ಭಾರತ ರತ್ನ ಪ್ರಶಸ್ತಿ ಅಂದ್ರೆ ಈ ಮೊಟ್ಟ ಮೊದಲ ಭಾರತ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡುವಾಗ ಅಂದಿನ ರಾಷ್ಟ್ರಪತಿಗಳು ಯಾರಾಗಿದ್ದರು ಅಂತಕ್ಕಂಥ ಒಂದು ಸಿಂಪಲ್ ಪ್ರಶ್ನೆ. ಈ ಒಂದು ಸಿಂಪಲ್ ಪ್ರಶ್ನೆಯ ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋದಾದರೆ, ಆಪ್ಷನ್ ಎ ಜವಾಹರ್ಲಾಲ್ ನೆಹರು, ಆಪ್ಷನ್ ಬಿ ಸರ್ವಪಲ್ಲಿ ರಾಧಾಕೃಷ್ಣನ್, ಆಪ್ಷನ್ ಸಿ ರಾಜೇಂದ್ರ ಪ್ರಸಾದ್, ಆಪ್ಷನ್ ಡಿ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಅಂದರೆ ಈ 1954ರೊಳಗೆ ನಾವೆಲ್ಲ ಈ ಹಿಂದೆ ನೋಡಿದ್ವಿ, 1954ರಿಂದ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಬರಲಾಗಿದೆ ಅಂತಂದು. ಈ 1954ರೊಳಗೆ ಹಾಕಿದರೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಯಾರು ಮೊಟ್ಟ ಮೊದಲ ಬಾರಿಗೆ ಪ್ರದಾನ ಮಾಡಿದರು? ಅಂದರೆ ಆ ಟೈಮ್ ಒಳಗೆ ಸರ್ ಸಿ ವಿ ರಾಮನ್ ಅವರು, ಸಿ ರಾಜಗೋಪಾಲಾಚಾರಿಯವರು, ಈ ಮೂರಿಗೂ ಕೂಡ 1954ರೊಳಗೆ ಮೊಟ್ಟ ಮೊದಲ ಬಾರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿತ್ತು ಅಂತ ನಾವು ಈ ಹಿಂದಿನ ತರಗತಿಯಲ್ಲಿ ನೋಡಿದ್ವಿ. ಹಾಗಿದ್ರೆ ಈ ಸಮಯದೊಳಗೆ ಭಾರತ ರತ್ನ ಪ್ರಶಸ್ತಿಯನ್ನು ಈ ಮೂವರಿಗೂ ಭಾರತ ರತ್ನ ಪ್ರಶಸ್ತಿಯನ್ನು ಯಾರು ನೀಡಿದರು ಅಂತಕ್ಕಂಥದ್ದು ಪ್ರಶ್ನೆ. ನಾವೀಗ ಆಲ್ರೆಡಿ ಆಪ್ಷನ್ಗಳನ್ನು ಕೂಡ ನೋಡಿದ್ವಿ. ಹಾಗಾದರೆ ಆ ಸಮಯದೊಳಗೆ ರಾಷ್ಟ್ರಪತಿಗಳು ಯಾರಾಗಿದ್ದರು? ಹಾಗಿದ್ರೆ ಮೊಟ್ಟ ಮೊದಲ ಬಾರಿಗೆ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಯಾರು ನೀಡಿದರು ಅಂತ ನೋಡೋದಾದರೆ ಆಪ್ಷನ್ ಸಿ ರಾಜೇಂದ್ರ ಪ್ರಸಾದ್. ಆಪ್ಷನ್ ಸಿ ರಾಜೇಂದ್ರ ಪ್ರಸಾದ್ ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿ. ಮೊದಲ ರಾಷ್ಟ್ರಪತಿ ಯಾರು? ರಾಜೇಂದ್ರ ಪ್ರಸಾದ್. ನೀವು ಆಲ್ರೆಡಿ ಗಮನಿಸಿರುವಂಥದ್ದು, ರಾಜೇಂದ್ರ ಪ್ರಸಾದರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಕೂಡ ಆಗಿರುವಂಥದ್ದು. ಇವರು ರಾಜೇಂದ್ರ ಪ್ರಸಾದರವರು ಸುಮಾರು 10 ವರ್ಷಗಳ ಕಾಲ ಇವರು ರಾಷ್ಟ್ರಪತಿಗಳಾಗಿ ಸೇವೆಯನ್ನು ಸಲ್ಲಿಸಿರೋದನ್ನು ನಾವಿಲ್ಲಿ ಗಮನಿಸಬೇಕು. ನಾವೀಗ ಆಲ್ರೆಡಿ ಕೆಲವೊಂದು ಮಹನೀಯರ ಸಂಕ್ಷಿಪ್ತ ಮಾಹಿತಿಯನ್ನು ಈಗ ಆಲ್ರೆಡಿ ಹಿಂದಿನ ತರಗತಿಯಲ್ಲಿ ಗಮನಿಸಿದ್ದೇವೆ. ಇವತ್ತಿನ ತರಗತಿಯಲ್ಲಿ ಉಳಿದಿರತಕ್ಕಂತಹ ಮಹನೀಯರ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿತಕ್ಕಂತಹ ಪ್ರಯತ್ನವನ್ನು ಮಾಡೋಣ. ಹಾಗಿದ್ರೆ ಇಲ್ಲಿ ಕೆಲವೊಂದು ಮಹನೀಯರ ಸಂಕ್ಷಿಪ್ತ ಮಾಹಿತಿ ಇದೆ, ನಾವು ನೋಡ್ತಾ ಹೋಗೋಣ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇವರು ಭಾರತದ ಮೊದಲ ಗೃಹ ಮಂತ್ರಿ. ನೀವೆಲ್ಲರೂ ಗಮನಿಸಿರ್ಬೋದು, ಇವರು ಗೃಹ ಮಂತ್ರಿ ಅಷ್ಟೇ ಆಗಿರಲಿಲ್ಲ, ಭಾರತದ ಉಪಪ್ರಧಾನಮಂತ್ರಿಗಳು ಕೂಡ ಆಗಿದ್ದರು. ಉಪಪ್ರಧಾನಮಂತ್ರಿ ಅಂದರೆ ಆ ಸಮಯದೊಳಗೆ ಉಪಪ್ರಧಾನಮಂತ್ರಿ ಅಂತಕ್ಕಂತಹ ಇನ್ನೊಂದು ಪೋಸ್ಟ್ ಕೂಡ ಇತ್ತು. ಆ ಉಪಪ್ರಧಾನಮಂತ್ರಿ ಯಾರಾಗಿದ್ದರು? ಹಾಗಿದ್ರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರು ಆಗಿದ್ದರು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಇವರನ್ನು ಅಂದರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರನ್ನು ಭಾರತದ ಉಕ್ಕಿನ ಮನುಷ್ಯ, ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕೂಡ ಕರೆಯಲಾಗ್ತಾ ಇತ್ತು. ಐರನ್ ಮ್ಯಾನ್ ಆಫ್ ಇಂಡಿಯಾ, ಭಾರತದ ಉಕ್ಕಿನ ಮನುಷ್ಯ ಅಂತ ಕೂಡ ಕರೆಯಲಾಗ್ತಾ ಇತ್ತು. ಈ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರ ಸ್ಮರಣಾರ್ಥವಾಗಿ, ಅಂದರೆ ಇವರ ಸ್ಮರಣೆಯನ್ನು ಮಾಡಲಿಕ್ಕೋಸ್ಕರ ಏನು ಮಾಡಿದಾರಪ್ಪ ಅಂತಂದರೆ, ಗುಜರಾತ್ನ ನರ್ಮದಾ ನದಿ ತೀರದೊಳಗೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂದರೆ ಏಕತಾ ಪ್ರತಿಮೆ ಅಂದರೆ ಸ್ಟ್ಯಾಚ್ಯೂ ಆಫ್ ಯೂನಿಟಿಯನ್ನು ನಿರ್ಮಾಣ ಮಾಡಿರುವಂಥದ್ದು. ಈ ಒಂದು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಏನಿದೆಯಲ್ಲ, ಇದು ವಿಶ್ವದ ಅತ್ಯಂತ ಎತ್ತರವಾಗಿರತಕ್ಕಂತಹ ಪ್ರತಿಮೆ. ಅಂದರೆ ಈ ಒಂದು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಇದೆಯಲ್ಲ, ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಸುಮಾರು 182 ಮೀಟರ್ಗಳಷ್ಟು ಎತ್ತರವನ್ನು ಹೊಂದಿರುವಂಥದ್ದು. ಹಾಗಾಗಿ ಇದು ಜಗತ್ತಿನಲ್ಲಿ ಅತ್ಯಂತ ಎತ್ತರದ ಪ್ರತಿಮೆ ಅಂತಂದು ಹೆಸರಾಗಿರುವಂಥದ್ದು. ಈ ಒಂದು ಪ್ರತಿಮೆಯನ್ನು ಮಾನ್ಯ ನರೇಂದ್ರ ಮೋದಿಯವರು ಉದ್ಘಾಟನೆಯನ್ನು ಮಾಡಿರುವಂಥದ್ದನ್ನು ನಾವೆಲ್ಲ ಗಮನಿಸಬೇಕು. ಈ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರಿಗೆ 1991ರೊಳಗೆ ಏನು ಮಾಡಿದ್ರಪ್ಪ ಅಂದರೆ, ಮರಣೋತ್ತರವಾಗಿ ಭಾರತದ ಅತ್ಯುನ್ನತ ಪ್ರಶಸ್ತಿಯಾಗಿರ್ತಕ್ಕಂತಹ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವುದನ್ನು ನಾವಿಲ್ಲಿ ಗಮನಿಸಬೇಕು. ಹಾಗಿದ್ರೆ ಯಾವಾಗ? 1991. ಇಲ್ಲಿ ಇನ್ನೊಂದು ಪ್ರಶ್ನೆ ಏನು, ಸ್ಟ್ಯಾಚ್ಯೂ ಆಫ್ ಯೂನಿಟಿ ಎಲ್ಲಿ ಕಂಡು ಬರ್ತದೆ ಅಂತಕ್ಕಂತಹ ಪ್ರಶ್ನೆ ಬರ್ಬೋದು. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಎಲ್ಲಿ ಕಂಡು ಬರ್ತದೆ? ಗುಜರಾತ್ನ ನರ್ಮದಾ ನದಿ ತೀರದೊಳಗೆ ಕಂಡು ಬರ್ತೈತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಅದೇ ರೀತಿಯಾಗಿ ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿಯ ಎತ್ತರ ಎಷ್ಟು? 182 ಮೀಟರ್ ಅನ್ನೋದು ಕೂಡ ನಮಗೆ ನೆನಪಿರಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ 15ನೇ ಪ್ರಶ್ನೆ,
ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಸಂಗೀತಗಾರ್ತಿ ಯಾರು? ಅಂದರೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂತಹ ಮೊದಲ ಸಂಗೀತಗಾರ್ತಿ ಸಿಂಗರ್ ಯಾರು ಅಂತಕ್ಕಂತಹ ಪ್ರಶ್ನೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋದಾದರೆ ಆಪ್ಷನ್ ಎ ಲತಾ ಮಂಗೇಶ್ಕರ್, ಆಪ್ಷನ್ ಬಿ MS ಸುಬ್ಬಲಕ್ಷ್ಮಿ, ಆಪ್ಷನ್ ಸಿ ಅರುಣಾ ಅಸಫ್ ಅಲಿ, ಆಪ್ಷನ್ ಡಿ ಎಸ್ ಜಾನಕಿ. ಹಾಗಿದ್ರೆ ಯಾರು ಈ ಮೊಟ್ಟ ಮೊದಲ ಬಾರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತಹ ಸಂಗೀತಗಾರ್ತಿ ಅಂತ ನಾವು ನೋಡೋದಾದರೆ ಆಪ್ಷನ್ ಬಿ MS ಸುಬ್ಬಲಕ್ಷ್ಮಿ. MS ಸುಬ್ಬಲಕ್ಷ್ಮಿ ಅವರು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಭಾರತ ರತ್ನವನ್ನು ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತಹ ಮೊಟ್ಟ ಮೊದಲ ಸಂಗೀತಗಾರ್ತಿ ಅಂತದ್ದು ನಾವಿಲ್ಲಿ ನೋಡ್ಬೋದು. ಹಾಗಿದ್ರೆ ಆ ಎಲ್ಲ ಮಹನೀಯರ ಕುರಿತಾಗಿ ನಾವು ಸಂಕ್ಷಿಪ್ತವಾಗಿ ನೋಡೋದಾದರೆ ಮೊಟ್ಟ ಮೊದಲನೇದಾಗಿ MS ಸುಬ್ಬಲಕ್ಷ್ಮಿ. MS ಸುಬ್ಬಲಕ್ಷ್ಮಿ ಇವರ ಪೂರ್ಣ ಹೆಸರೇನಪ್ಪ ಅಂತಂದರೆ ಮಧುರೈ ಷಣ್ಮುಖವಡು ಸುಬ್ಬಲಕ್ಷ್ಮಿ. ಮಧುರೈ ಷಣ್ಮುಖವಡು ಸುಬ್ಬಲಕ್ಷ್ಮಿ ಅಂತಕ್ಕಂಥದ್ದು ಈ MS ಸುಬ್ಬಲಕ್ಷ್ಮಿ ಅವರ ಪೂರ್ಣ ಹೆಸರಾಗಿರುವಂಥದ್ದು. ಇವರು ಭಾರತದ ಪ್ರಸಿದ್ಧ ಕಾರ್ನಾಟಿಕ್ ಸಂಗೀತಗಾರ್ತಿ, ಅಂದರೆ ಕರ್ನಾಟಿಕ್ ಸಂಗೀತಗಾರ್ತಿ ಅಂತ ಹೆಸರಾಗಿರುವಂಥವರು. ಅಷ್ಟೇ ಅಲ್ಲ, ಇವರು ಚಿತ್ರನಟಿಯಾಗಿಯೂ ಕೂಡ ಕರ್ತವ್ಯವನ್ನು ನಿರ್ವಹಿಸಿರುವಂಥದ್ದು, ಸೇವೆಯನ್ನು ಸಲ್ಲಿಸಿರುವಂಥದ್ದು. ಅಂದರೆ ಇವರು ಸಿನಿಮಾ ರಂಗದಲ್ಲಿಯೂ ಕೂಡ ಒಬ್ಬ ನಟಿಯಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಣೆ ಮಾಡಿದ್ದಾರೆ. ಇವರಿಗೆ MS ಸುಬ್ಬಲಕ್ಷ್ಮಿ ಅವರಿಗೆ ಕುವರಿ ಕಂಠ ಅಂತಕ್ಕಂತಹ ಇನ್ನೊಂದು ಬಿರುದಿತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಕುವರಿ ಕಂಠ ಅಂತಕ್ಕಂಥದ್ದು ಇವರ MS ಸುಬ್ಬಲಕ್ಷ್ಮಿ ಅವರ ಇನ್ನೊಂದು ಬಿರುದು. ಈ MS ಸುಬ್ಬಲಕ್ಷ್ಮಿ ಅವರಿಗೆ 1998ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವಂಥದ್ದು. ಯಾವಾಗ? 1998ರಲ್ಲಿ. ಇನ್ನು ನೆಕ್ಸ್ಟು ಎಸ್ ಜಾನಕಿ ಅವರ ಹಾಡುಗಳನ್ನು ನೀವು ಹೆಚ್ಚು ಕೇಳೇ ಇರ್ತೀರ. ಈ ಎಸ್ ಜಾನಕಿ ಒಬ್ಬರು ಪ್ಲೇಬ್ಯಾಕ್ ಗಾಯಕಿಯಾಗಿರುವಂಥದ್ದು. ಇವರು ಕನ್ನಡ ಅಷ್ಟೇ ಅಲ್ಲ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಸೇರಿ ಸುಮಾರು 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡುಗಳನ್ನು ಹಾಡಿರುವಂಥದ್ದು. ಅಂದರೆ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಮತ್ತು ಇದಷ್ಟೇ ಅಲ್ಲ, ಸುಮಾರು 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಇವರು ಹಾಡುಗಳನ್ನು ಹಾಡಿದರೆ. ಈ ಎಸ್ ಜಾನಕಿ ಅವರಿಗೆ ಮೆಲೋಡಿ ಕ್ವೀನ್ ಅಂತಕ್ಕಂತಹ ಇನ್ನೊಂದು ಬಿರುದಿತ್ತು. ಮೆಲೋಡಿ ಕ್ವೀನ್ ಅಂತಕ್ಕಂತಹ ಇನ್ನೊಂದು ಬಿರುದು. ಈ ಎಸ್ ಜಾನಕಿ ಅವರು ಸುಮಾರು 48,000ಕ್ಕಿಂತ ಹೆಚ್ಚು ಹಾಡುಗಳನ್ನು ಭಾರತದ ವಿವಿಧ ಭಾಷೆಗಳಲ್ಲಿ ಹಾಡಿದ್ದಾರೆ. ಎಷ್ಟು? 48,000ಕ್ಕಿಂತ ಹೆಚ್ಚು. ಅಂದರೆ ಈ 17ಕ್ಕಿಂತ ಹೆಚ್ಚು ಭಾಷೆಗಳಲ್ಲಿ ಸುಮಾರು 48,000ಕ್ಕಿಂತ ಹೆಚ್ಚು ಹಾಡುಗಳನ್ನು ಇವರು ಹಾಡಿರೋದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ನೋಡ್ಬೋದು ನೀವು MS ಸುಬ್ಬಲಕ್ಷ್ಮಿ ಅವರು ಆಗಿನ ಭಾರತದ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಆರ್ ಕೆ ನಾರಾಯಣ್ ಅವರಿಂದ ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರೋ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ಬೋದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂತಂದರೆ 16ನೇ ಪ್ರಶ್ನೆ. ಇದುವರೆಗೆ ಎಷ್ಟು ಜನ ಮಹಿಳೆಯರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತಕ್ಕಂಥದ್ದು ಪ್ರಶ್ನೆ. ಅಂದರೆ ಈ ಒಂದು ಭಾರತ ರತ್ನ ಪ್ರಶಸ್ತಿ 1954ರಿಂದ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೆ 2025ರವರೆಗೆ ಎಷ್ಟು ಜನ ಮಹಿಳೆಯರಿಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಇಲ್ಲಿ ಕೇಳಲಾಗಿದೆ. ಹಾಗಿದ್ರೆ ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗಿದ್ರೆ ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಡಿ 5. ಹಾಗಿದ್ರೆ ಎಷ್ಟು ಜನ ಮಹಿಳೆಯರಿಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ನೋಡೋದಾದರೆ ಇದುವರೆಗೆ ಆಪ್ಷನ್ ಡಿ ಇದುವರೆಗೆ ಸುಮಾರು 1954ರಿಂದ ಇಲ್ಲಿವರೆಗೆ ಪ್ರಸ್ತುತದವರೆಗೂ ಸುಮಾರು 5 ಜನ ಮಹಿಳೆಯರಿಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತಂದು ನಾವಿಲ್ಲಿ ಗಮನಿಸಬೇಕು. ಹಾಗಿದ್ರೆ ಯಾರದು 5 ಜನ ಮಹಿಳೆಯರು ಅಂತ ನೋಡೋದಾದರೆ ಯಾರು ಅಂತ ನೋಡೋದಾದರೆ ಮೊದಲನೇದಾಗಿ ಇಂದಿರಾ ಗಾಂಧಿಯವರು ಇವರು ಭಾರತದ ಪ್ರಧಾನಮಂತ್ರಿಯಾಗಿ ಕೂಡ ಕರ್ತವ್ಯವನ್ನು ನಿರ್ವಹಿಸಿರುವಂಥದ್ದು. ಈ ಇಂದಿರಾ ಗಾಂಧಿಯವರಿಗೆ 1971ರೊಳಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವಂಥದ್ದು. ಮದರ್ ತೆರೇಸಾ, ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ, ಇವರು ಭಾರತೀಯರು ಅಲ್ಲದೇ ಇದ್ದರೂ ಭಾರತದ ಪೌರತ್ವವನ್ನು ಪಡೆದಿರುವಂಥದ್ದು. ಈ ಮದರ್ ತೆರೇಸಾ ಮೆಸಿಡೋನಿಯಾದಿಂದ ಬಂದಿರತಕ್ಕಂತಹದ್ದು. ಈ ಮೆಸಿಡೋನಿಯಾದಿಂದ ಬಂದು ಭಾರತದ ಪೌರತ್ವವನ್ನು ಪಡೆದಿರತಕ್ಕಂತಹ ಮದರ್ ತೆರೇಸಾ ಅವರಿಗೆ 1980ರಲ್ಲಿ ಅವರ ಸಾರ್ವಜನಿಕ ಸೇವೆಯನ್ನು ಗಮನದಲ್ಲಿರಿಸಿಕೊಂಡು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರ್ತಕ್ಕಂತಹ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವಂಥದ್ದು. ನೆಕ್ಸ್ಟು ಅರುಣಾ ಅಸಫ್ ಅಲಿ, ಇವರೊಬ್ಬ ಧೀರ ಮಹಿಳೆ. ನಾವು ಆಲ್ರೆಡಿ ನೋಡಿದ್ವಿ, ಇವರು
ಏನು ಮಾಡಿದಾರಪ್ಪ ಅಂತಂದರೆ ಬಾಂಬೆ ಹೌಸ್ ಒಳಗೆ ಏನು ಮಾಡಿದ್ರಪ್ಪ ಅಂದರೆ ತ್ರಿವರ್ಣ ಧ್ವಜವನ್ನು ಹಾರಿಸಿರತಕ್ಕಂತಹ ಒಬ್ಬ ದಿಟ್ಟ ಮಹಿಳೆ ಈ ಅರುಣಾ ಅಸಫ್ ಅಲಿ ಅವರಿಗೆ 1997ರೊಳಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ನೋಡೋದಾದರೆ MS ಸುಬ್ಬಲಕ್ಷ್ಮಿ. ನಾವು ಈಗ ಆಲ್ರೆಡಿ ನೋಡಿದ್ವಿ MS ಸುಬ್ಬಲಕ್ಷ್ಮಿ ಒಬ್ಬ ಸಂಗೀತಗಾರ್ತಿ. ಈ ಸಂಗೀತಗಾರ್ತಿಗೆ 1998ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಯಾರಪ್ಪ ಅಂತಂದರೆ ಲತಾ ಮಂಗೇಶ್ಕರ್. ಈ ಲತಾ ಮಂಗೇಶ್ಕರ್ ನಿಮಗೆಲ್ಲರಿಗೂ ಗೊತ್ತಿರುವಂತೆ ನೈಟಿಂಗೇಲ್ ಆಫ್ ಇಂಡಿಯಾ, ಭಾರತದ ಕೋಗಿಲೆ ಅಂತ ಕೂಡ ಕರೀತಾರೆ ಇವ್ರನ್ನ. ಭಾರತದ ಕೋಗಿಲೆ, ನೈಟಿಂಗೇಲ್ ಆಫ್ ಇಂಡಿಯಾ ಅಂತ ಕರೀತಾರೆ. ಈ ಲತಾ ಮಂಗೇಶ್ಕರ್ ಅವರಿಗೆ 2001ರೊಳಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ತಾ ಹೋಗೋದಾದರೆ 17ನೇ ಪ್ರಶ್ನೆ, ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ಮೊದಲ ಮಹಿಳೆಯರು, ಅಂದರೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ಮೊದಲ ಮಹಿಳೆ ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋದರೆ MS ಸುಬ್ಬಲಕ್ಷ್ಮಿ, ಆಪ್ಷನ್ ಬಿ ಮದರ್ ತೆರೇಸಾ, ಆಪ್ಷನ್ ಸಿ ಅರುಣಾ ಅಸಫ್ ಅಲಿ, ಆಪ್ಷನ್ ಡಿ ಲತಾ ಮಂಗೇಶ್ಕರ್. ಹಾಗಿದ್ರೆ ಯಾರು ಮೊಟ್ಟ ಮೊದಲ ಬಾರಿಗೆ, ಅಂದರೆ ಮರಣೋತ್ತರವಾಗಿ ಮೊದಲ ಬಾರಿಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ್ರು ಅಂತ ನೋಡೋದಾದರೆ ಆಪ್ಷನ್ ಡಿ ಲತಾ ಮಂಗೇಶ್ಕರ್. ಆಪ್ಷನ್ ಡಿ ಲತಾ ಮಂಗೇಶ್ಕರ್. ಈ ಲತಾ ಮಂಗೇಶ್ಕರ್ ಅವರಿಗೆ ಮೊಟ್ಟ ಮೊದಲ ಬಾರಿಗೆ ಮರಣೋತ್ತರವಾಗಿ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿರುವಂಥದ್ದು. ನೀವಿಲ್ಲಿ ಗಮನಿಸ್ಬೋದು ಚಿತ್ರ ಕೂಡ. ಇನ್ನು ನೆಕ್ಸ್ಟ್ ಪ್ರಶ್ನೆ 18ನೇ ಪ್ರಶ್ನೆ, ಇದುವರೆಗೂ ಭಾರತದ ಎಷ್ಟು ಜನ ರಾಷ್ಟ್ರಪತಿಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ? ಇದುವರೆಗೆ ಎಷ್ಟು ಜನ ಭಾರತದ ರಾಷ್ಟ್ರಪತಿಗಳಿಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋದಾದರೆ ಆಪ್ಷನ್ ಎ 5, ಆಪ್ಷನ್ ಬಿ 6, ಆಪ್ಷನ್ ಸಿ 7, ಆಪ್ಷನ್ ಡಿ 8. ಹಾಗಿದ್ರೆ ಎಷ್ಟು ಜನರಿಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿ, ಭಾರತದ ರಾಷ್ಟ್ರಪತಿಗಳಿಗೆ ಎಷ್ಟು ಜನಕ್ಕೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ನೋಡೋದಾದರೆ ಆಪ್ಷನ್ ಬಿ 6 ಜನರಿಗೆ, ಅಂದರೆ 6 ಜನ ರಾಷ್ಟ್ರಪತಿಗಳಿಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿರುವಂಥದ್ದು. ಹಾಗಿದ್ರೆ ಯಾವೆಲ್ಲ ರಾಷ್ಟ್ರಪತಿಗಳಿಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತಂದು ನಾವೀಗ ನೋಡ್ತಾ ಹೋಗೋಣ. ನಾವೀಗ ಆಲ್ರೆಡಿ ನೋಡಿದ್ವಿ, ಭಾರತದ 6 ಜನ ರಾಷ್ಟ್ರಪತಿಗಳಿಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿರುವಂಥದ್ದು. ಹೆಂಗೆ ನೋಡ್ತಾ ಹೋಗೋಣ. ಎಸ್ ರಾಧಾಕೃಷ್ಣನ್ರವರು. ಈ ರಾಧಾಕೃಷ್ಣನ್ ಭಾರತದ 2ನೇ ರಾಷ್ಟ್ರಪತಿಗಳಾಗಿರುವಂಥದ್ದು. ಇವರಿಗೆ 1954ರೊಳಗೆ ಏನು ಮಾಡಿದ್ರಪ್ಪ ಅಂದರೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವಂಥದ್ದು. ಇನ್ನು ನೆಕ್ಸ್ಟು ರಾಜೇಂದ್ರ ಪ್ರಸಾದ್ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಇವರು ಭಾರತದ ಮೊದಲನೇ ರಾಷ್ಟ್ರಪತಿ ಯಾರು? ರಾಜೇಂದ್ರ ಪ್ರಸಾದ್ ಅವರು. ಈ ರಾಜೇಂದ್ರ ಪ್ರಸಾದ್ ಅವರಿಗೆ 1962ರೊಳಗೆ ಏನು ಮಾಡಿದ್ರಪ್ಪ ಅಂದರೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವಂಥದ್ದು. ಇನ್ನು ನೆಕ್ಸ್ಟು ಜಾಕೀರ್ ಹುಸೇನ್ ಭಾರತದ 3ನೇ ರಾಷ್ಟ್ರಪತಿಯಾಗಿರುವಂಥದ್ದು. ಭಾರತದ 3ನೇ ರಾಷ್ಟ್ರಪತಿ ಈ ಜಾಕೀರ್ ಹುಸೇನ್ ಅವರಿಗೆ 1963ರೊಳಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ನೋಡೋದಾದರೆ ವಿ ವಿ ಗಿರಿ ಭಾರತದ 4ನೇ ರಾಷ್ಟ್ರಪತಿಗಳಾಗಿ ಸೇವೆಯನ್ನು ಸಲ್ಲಿಸಿದರು. ಈ 4ನೇ ರಾಷ್ಟ್ರಪತಿಯಾಗಿರ್ತಕ್ಕಂತಹ ವಿ ವಿ ಗಿರಿ ಅವರಿಗೆ 1975ರೊಳಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವಂಥದ್ದು. ಇನ್ನು ನೆಕ್ಸ್ಟು ಅಬ್ದುಲ್ ಕಲಾಂ ಜನರ ರಾಷ್ಟ್ರಪತಿ ಅಂತಂದೇ ಹೆಸರಾದವರು ಮತ್ತು ಕ್ಷಿಪಣಿ ಮಾನವ ಮಿಸೈಲ್ ಮ್ಯಾನ್ ಅಂತಂದೇ ಹೆಸರಾಗಿರ್ತಕ್ಕಂತಹ ಈ ಅಬ್ದುಲ್ ಕಲಾಂ ಭಾರತದ 11ನೇ ರಾಷ್ಟ್ರಪತಿಯಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದು. ಈ ಅಬ್ದುಲ್ ಕಲಾಂ ಅವರಿಗೆ 1997ರೊಳಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವುದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು ನೆಕ್ಸ್ಟ್ ನೋಡೋದಾದರೆ ಪ್ರಣಬ್ ಮುಖರ್ಜಿ ಯಾರಪ್ಪ ಅಂತಂದರೆ ಭಾರತದ 13ನೇ ರಾಷ್ಟ್ರಪತಿ. ಈ 13ನೇ ರಾಷ್ಟ್ರಪತಿಯಾಗಿರ್ತಕ್ಕಂತಹ ಪ್ರಣಬ್ ಮುಖರ್ಜಿ ಅವರಿಗೆ 2019ರೊಳಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು.
ಹಾಗಿದ್ರೆ ಭಾರತದ 6 ಜನ ರಾಷ್ಟ್ರಪತಿಗಳಿಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿರುವಂಥದ್ದು. ಎಸ್ ರಾಧಾಕೃಷ್ಣರವರಿಗೆ 1954ರೊಳಗೆ, ರಾಜೇಂದ್ರ ಪ್ರಸಾದ್ ಅವರಿಗೆ 1962ರೊಳಗೆ, ಜಾಕೀರ್ ಹುಸೇನ್ ಅವರಿಗೆ 1963ರಲ್ಲಿ, ವಿ ಗಿರಿ ಅವರಿಗೆ 1975ರೊಳಗೆ, ಅಬ್ದುಲ್ ಕಲಾಂ ಅವರಿಗೆ 1997ರೊಳಗೆ, ಪ್ರಣಬ್ ಮುಖರ್ಜಿ ಅವರಿಗೆ 2019ರೊಳಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸೋಣ. ಇನ್ನು ನೆಕ್ಸ್ಟ್ ಪ್ರಶ್ನೆ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ. ಅಂದರೆ ಕ್ರೀಡಾ ವಿಭಾಗದಿಂದ ಬಂದಿರತಕ್ಕಂತಹ ಮೊಟ್ಟ ಮೊದಲ ಭಾರತ ರತ್ನ ಪ್ರಶಸ್ತಿ. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. 19ನೇ ಪ್ರಶ್ನೆ ಏನಪ್ಪ 19ನೇ ಪ್ರಶ್ನೆ ಇದು ಅಂತ ನೋಡೋದಾದರೆ, ಭಾರತದ ಕ್ರೀಡಾ ಇತಿಹಾಸದಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಏಕೈಕ ವ್ಯಕ್ತಿ. ಕ್ರೀಡಾ ಇತಿಹಾಸ ಅಂದರೆ ಸ್ಪೋರ್ಟ್ಸ್ನಿಂದ ಬಂದಿರತಕ್ಕಂತಹ ಮೊದಲ ಮತ್ತು ಏಕೈಕ ಭಾರತ ರತ್ನ ಪ್ರಶಸ್ತಿ ಅದು ಯಾವ ವ್ಯಕ್ತಿಗೆ ಸಿಕ್ಕಿದೆ ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ ಎ ಸಚಿನ್ ತೆಂಡೂಲ್ಕರ್, ಆಪ್ಷನ್ ಬಿ ವಿರಾಟ್ ಕೊಹ್ಲಿ, ಆಪ್ಷನ್ ಸಿ ಗೌತಮ್ ಗಂಭೀರ್, ಆಪ್ಷನ್ ಡಿ ಕಪಿಲ್ ದೇವ್. ಹಾಗಿದ್ರೆ ಯಾರಿಗೆ ಈ ಒಂದು ಕ್ರೀಡಾ ವಿಭಾಗದ ಮೊದಲ ಮತ್ತು ಏಕೈಕ ಭಾರತ ರತ್ನ ಪ್ರಶಸ್ತಿ ದೊರಕಿದೆ ಅಂತ ನೋಡೋದಾದರೆ ಆಪ್ಷನ್ ಎ ಸಚಿನ್ ತೆಂಡೂಲ್ಕರ್ ಅವ್ರಿಗೆ ಭಾರತದ ಕ್ರೀಡಾ ವಿಭಾಗದ ಮೊಟ್ಟ ಮೊದಲ ಮತ್ತು ಏಕೈಕ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿರುವಂಥದ್ದು. ಇವ್ರನ್ನ ಏನಂತ ಕರೀತಾರಪ್ಪ ಅಂದರೆ ಗಾಡ್ ಆಫ್ ಕ್ರಿಕೆಟ್ ಅಂತ ಕರೆಯಲಾಗ್ತದೆ. ಇವರು ಕುರಿತಾಗಿ ಇನ್ನೂ ಹಲವಾರು ವಿಷಯ ನೋಡ್ತಾ ಹೋಗೋದಾದರೆ, ಸಚಿನ್ ತೆಂಡೂಲ್ಕರ್ ಅವರ ಪೂರ್ಣ ಹೆಸರು ಏನಪ್ಪ ಅಂತಂದರೆ ಸಚಿನ್ ರಮೇಶ್ ತೆಂಡೂಲ್ಕರ್ ಅಂತಕ್ಕಂಥದ್ದು ಇವರ ಪೂರ್ಣ ಹೆಸರಾಗಿರುವಂಥದ್ದು. ಈ ಸಚಿನ್ ಅವರಿಗೆ ಏನಪ್ಪ ಬಿರುದಿತ್ತಪ್ಪ ಅಂದರೆ ಕ್ರಿಕೆಟ್ ದೇವರು, ಗಾಡ್ ಆಫ್ ಕ್ರಿಕೆಟ್ ಅಂತಕ್ಕಂತಹ ಬಿರುದಿತ್ತು. ಅಷ್ಟೇ ಅಲ್ಲ, ಮಾಸ್ಟರ್ ಬ್ಲಾಸ್ಟರ್ ಅಂತಕ್ಕಂತಹ ಹೆಸರು ಕೂಡ ಇರೋದನ್ನು ನಾವಿಲ್ಲಿ ಗಮನಿಸಬೇಕು. ಹಾಗಿದ್ರೆ ಇವ್ರ ಬಿರುದೇನು? ಕ್ರಿಕೆಟ್ ದೇವರು, ಗಾಡ್ ಆಫ್ ಕ್ರಿಕೆಟ್ ಮತ್ತು ಮಾಸ್ಟರ್ ಬ್ಲಾಸ್ಟರ್ ಅಂತಕ್ಕಂತಹ ಬಿರುದುಗಳು. ಈ ಸಚಿನ್ ತೆಂಡೂಲ್ಕರ್ ಅವರಿಗೆ 2014ರೊಳಗೆ ಈ ಕ್ರೀಡಾ ವಿಭಾಗದ ಮೊಟ್ಟ ಮೊದಲ ಭಾರತ ರತ್ನ ಅವಾರ್ಡ್ ಯಾರಿಗೆ ಸಿಗ್ತಪ್ಪ ಅಂತಂದರೆ ಸಚಿನ್ ತೆಂಡೂಲ್ಕರ್ ಅವರಿಗೆ. ಈ ಒಂದು ಕ್ರೀಡಾ ವಿಭಾಗದಲ್ಲಿ ಅದರೊಳಗೂ ಕ್ರಿಕೆಟ್ ಆಟಗಾರನಿಗೆ ಈ ಪ್ರಶಸ್ತಿ ದೊರಕಿರತಕ್ಕಂತಹದ್ದು ಇದೇ ಮೊಟ್ಟ ಮೊದಲ ಬಾರಿಗೆ. ಆ ಮೊಟ್ಟ ಮೊದಲ ಭಾರತ ರತ್ನವನ್ನು ಕ್ರೀಡಾ ವಿಭಾಗದಲ್ಲಿ ಪಡೆದಿರತಕ್ಕಂತಹ ಮೊದಲ ವ್ಯಕ್ತಿನೇ ಯಾರಪ್ಪ ಅಂದರೆ ಸಚಿನ್ ತೆಂಡೂಲ್ಕರ್ ಅವರು. ಹಾಗಿದ್ರೆ ನಿಮಗೆ ಈ ಸಚಿನ್ ತೆಂಡೂಲ್ಕರ್ ಬಗ್ಗೆ ಸಂಕ್ಷಿಪ್ತವಾಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, 20ನೇ ಪ್ರಶ್ನೆ, ಭಾರತ ರತ್ನ ಪ್ರಶಸ್ತಿ ಪಡೆದ ಅತಿ ಕಿರಿಯ ವ್ಯಕ್ತಿ ಯಾರು? ನಾವೀಗ ಆಲ್ರೆಡಿ ಅತ್ಯಂತ ಹಿರಿಯ ವ್ಯಕ್ತಿಯನ್ನು ನೋಡಿದ್ವಿ. ಯಾರು ಅತ್ಯಂತ ಹಿರಿಯ ವ್ಯಕ್ತಿ? ದೊಂಡೋ ಕೇಶವ್ ಕರ್ವೆ. ಅವರು ಏನಪ್ಪ ಅಂತಂದರೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ಅತ್ಯಂತ ದೊಡ್ಡ ವ್ಯಕ್ತಿ, ಅತ್ಯಂತ ಹಿರಿಯ ವ್ಯಕ್ತಿ ಅಂತ ನಾವು ಗಮನಿಸಿದ್ವಿ ಈ ಹಿಂದಿನ ತರಗತಿಯೊಳಗೆ. ಈ ತರಗತಿಯೊಳಗೆ ಏನು ಪ್ರಶ್ನೆ ಬಂದಿದೆಯಪ್ಪ ಅಂದರೆ ಭಾರತ ರತ್ನ ಪ್ರಶಸ್ತಿ ಪಡೆದಿರತಕ್ಕಂತಹ ಅತಿ ಕಿರಿಯ ವ್ಯಕ್ತಿ ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ಸ್ಗಳನ್ನ ನೋಡ್ತಾ ಹೋಗೋದಾದರೆ ಆಪ್ಷನ್ ಎ ಕಪಿಲ್ ದೇವ್, ಆಪ್ಷನ್ ಬಿ ರೋಹಿತ್ ಶರ್ಮಾ, ಆಪ್ಷನ್ ಸಿ ವಿರಾಟ್ ಕೊಹ್ಲಿ, ಆಪ್ಷನ್ ಡಿ ಸಚಿನ್ ತೆಂಡೂಲ್ಕರ್. ಹಾಗಾದರೆ ಯಾರು ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ಅತ್ಯಂತ ಕಿರಿಯ ವ್ಯಕ್ತಿ? ನಿಮಗೆ ಈ ಆಪ್ಷನ್ಸ್ಗಳನ್ನ ನೋಡಿದಾಗಲೇ ಆಲ್ಮೋಸ್ಟ್ ಅನ್ಸಿರುತ್ತೆ. ಯಾಕೆ ಅಂತಂದರೆ ನಿಮ್ಗೆ ಗೊತ್ತಿರುತ್ತೆ, ಕಪಿಲ್ ದೇವ್ ಆಲ್ರೆಡಿ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿಲ್ಲ. ಇನ್ನು ರೋಹಿತ್ ಶರ್ಮಾ ಇವ್ರಿಗೂ ಕೂಡ ಈ ಒಂದು ಭಾರತ ರತ್ನ ಪ್ರಶಸ್ತಿ ಸಿಕ್ಕಿಲ್ಲ. ಇನ್ನು ವಿರಾಟ್ ಕೊಹ್ಲಿ, ಕಿಂಗ್ ಕೊಹ್ಲಿ ಅಂತಲೇ ಹೆಸರಾಗಿರ್ತಕ್ಕಂತಹ ವಿರಾಟ್ ಕೊಹ್ಲಿ ಇವ್ರಿಗೂ ಕೂಡ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿಲ್ಲ. ಹಾಗಿದ್ರೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ಅತಿ ಕಿರಿಯ ವ್ಯಕ್ತಿ ಯಾರು ಅಂತ ನಾವು ಗಮನಿಸೋದಾದರೆ ಅದು ಯಾರಪ್ಪ ಅಂತಂದರೆ ಆಪ್ಷನ್ ಡಿ ಸಚಿನ್ ತೆಂಡೂಲ್ಕರ್. ನೀವು ಆಲ್ರೆಡಿ ಗಮನಿಸಿರ್ಬೇಕು, ಕ್ರಿಕೆಟ್ ದೇವರು, ಕ್ರಿಕೆಟ್ ಗಾಡ್ ಆಫ್ ಕ್ರಿಕೆಟ್ ಅಂತ ಕೂಡ ಹೆಸರಾಗಿರ್ತಕ್ಕಂತಹ ಸಚಿನ್ ತೆಂಡೂಲ್ಕರ್ ಅವರು ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ಅತ್ಯಂತ ಕಿರಿಯ ವ್ಯಕ್ತಿ. ದೊಂಡೋ ಕೇಶವ್ ಕರ್ವೆ ಅತ್ಯಂತ ಹಿರಿಯ ವ್ಯಕ್ತಿ, ಆದರೆ ಇವರು ಕಿರಿಯ ವ್ಯಕ್ತಿ. ಹಾಗಿದ್ರೆ 2014ರೊಳಗೆ ಇವರು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರುವಂಥದ್ದು. ಈ 2014ರೊಳಗೆ ಅಂದಿನ ರಾಷ್ಟ್ರಪತಿಗಳು ಯಾರಿದ್ದರಪ್ಪ ಅಂತಂದರೆ ಪ್ರಣಬ್ ಮುಖರ್ಜಿ ಅವರು ಸಚಿನ್ ತೆಂಡೂಲ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡ್ತಾ ಇರತಕ್ಕಂತಹ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ಬೋದು. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ತಾ ಹೋಗೋದಾದರೆ ನೆಕ್ಸ್ಟ್ ಪ್ರಶ್ನೆ 21ನೇ ಪ್ರಶ್ನೆ, ಇದುವರೆಗೂ ಎಷ್ಟು ಜನ ವಿದೇಶಿ ಪ್ರಜೆಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ? ಅಂದರೆ ಇದುವರೆಗೂ ಎಷ್ಟು ಜನ
ವಿದೇಶಿಗರಿಗೆ ಫಾರಿನರ್ಸ್ಗಳಿಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋದರೆ ಆಪ್ಷನ್ ಎ ಏನಪ್ಪ ಅಂದರೆ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ 4. ಹಾಗಾದರೆ ಎಷ್ಟು ಜನ ವಿದೇಶಿಗರಿಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ನೋಡೋದಾದರೆ ಆಪ್ಷನ್ ಬಿ 2 ಜನರಿಗೆ, ಇದುವರೆಗೂ 2 ಜನರಿಗೆ, 2 ಜನರಿಗೆ ಈ ಒಂದು ಭಾರತ ರತ್ನ ಅಂದರೆ ವಿದೇಶಿಗರಿಗೆ ಈ ಒಂದು ಭಾರತ ರತ್ನವನ್ನು ನೀಡಲಾಗಿರುವಂಥದ್ದು. ಹಾಗಿದ್ರೆ ನೀವು ಇಲ್ಲಿ ಮತ್ತೆ ಮದರ್ ತೆರೇಸಾ ಅಂತ ಕೇಳ್ಬೋದು, 3 ಜನರಲ್ ಸರ್, ಆಪ್ಷನ್ ಸಿ ಎಲ್ ಸರ್ ಅಂತ ಕೇಳ್ಬೋದು. ಮದರ್ ತೆರೇಸಾ ಅಂತ ನಿಮ್ಮ ಮನಸ್ಸೊಳಗೆ ಬರ್ಬೋದು. ಮದರ್ ತೆರೇಸಾ ಭಾರತದ ಪೌರತ್ವವನ್ನು ಪಡ್ಕೊಂಡಿದ್ರು. ಇವರು ಮೆಸಿಡೋನಿಯಾದವರು ಆದರೂ ಕೂಡ ಭಾರತದ ಪೌರತ್ವವನ್ನು ಈ ಮದರ್ ತೆರೇಸಾ ಅವರು ಪಡ್ಕೊಂಡಿದ್ರು. ಹಾಗಾಗಿ ಇವರು ಭಾರತದ ಪಟ್ಟಿಯೊಳಗೆ ಬರ್ತಾರೆ. ಈ ಇನ್ನಿಬ್ಬರು ವಿದೇಶಿ ಪ್ರಜೆಗಳು ಯಾರು ಅಂತ ನೋಡೋದಾದರೆ ಒಬ್ಬರು ಯಾರಪ್ಪ ಅಂದರೆ ಖಾನ್ ಅಬ್ದುಲ್ ಗಫಾರ್ ಖಾನ್ ಇವರಿಗೆ 1987 ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವಂಥದ್ದು. ಇವ್ರನ್ನ ಗಡಿನಾಡ ಗಾಂಧಿ ಅಂತ ಕರೆಯಲಾಗ್ತದೆ. ಗಡಿನಾಡ ಗಾಂಧಿ, ಫ್ರಂಟಿಯರ್ ಗಾಂಧಿ ಅಂತ ಕೂಡ ಕರೆಯಲಾಗ್ತದೆ. ಇವರು ನಿಮಗೆಲ್ಲರಿಗೂ ಈ ಹಿಂದಿನ ತರಗತಿಯೊಳಗೆ ಹೇಳಿದ್ದೆ ನಾನು. ಖುದಾಯಿ ಖಿದ್ಮತ್ಗಾರ್ ಅಂತಕ್ಕಂತಹ ಒಂದು ಹಿಂಸಾರಹಿತವಾಗಿರ್ತಕ್ಕಂಥ ಒಂದು ಸೈನ್ಯವನ್ನು ಕಟ್ಟಿದ್ರು ಅಂತ. ಖುದಾಯಿ ಖಿದ್ಮತ್ಗಾರ್ ಈ ಖುದಾಯಿ ಖಿದ್ಮತ್ಗಾರ್ನ ಇನ್ನೊಂದು ಹೆಸರೇನಪ್ಪ ಅಂದರೆ ಕೆಂಪಂಗಿ ಸೈನ್ಯ, ರೆಡ್ ಶರ್ಟ್ಸ್ ಆರ್ಮಿ ಅಂತಂದು ಹೆಸರಾಗಿರ್ತಕ್ಕಂತಹ ಈ ಖುದಾಯಿ ಖಿದ್ಮತ್ಗಾರ್ನ ಸಂಸ್ಥಾಪಕರು ಯಾರಪ್ಪ ಅಂದರೆ ಖಾನ್ ಅಬ್ದುಲ್ ಗಫರ್ ಖಾನ್. ಇವರಿಗೆ ಗಡಿನಾಡ ಗಾಂಧಿ, ಫ್ರಂಟಿಯರ್ ಗಾಂಧಿ ಅಂತ ಕೂಡ ಕರೆಯಲಾಗ್ತಾ ಇದ್ದು, ಇವರು ಮಹಾತ್ಮ ಗಾಂಧಿಯವರ ತತ್ವಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ಪಾಲಿಸಿರ್ತಕ್ಕಂತಹ ಅನುಯಾಯಿ ಅಥವಾ ವ್ಯಕ್ತಿ ಯಾರಪ್ಪ ಅಂದರೆ ಅವರೇ ಖಾನ್ ಅಬ್ದುಲ್ ಗಫರ್ ಖಾನ್ ಅಂತಕ್ಕಂಥದ್ದು. ಈ ಖಾನ್ ಅಬ್ದುಲ್ ಗಫರ್ ಖಾನ್ ಅವರಿಗೆ 1987 ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವಂಥದ್ದು. ಇನ್ನು 2ನೇ ವಿದೇಶಿಗ ಯಾರಪ್ಪ ಅಂದರೆ ನೆಲ್ಸನ್ ಮಂಡೇಲಾ. ಈ ನೆಲ್ಸನ್ ಮಂಡೇಲಾ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ದಕ್ಷಿಣ ಭಾರತದ ಮೊದಲ ಕಪ್ಪು ಜನಾಂಗದ ರಾಷ್ಟ್ರಪತಿ ಅವರೇ ನೆಲ್ಸನ್ ಮಂಡೇಲಾ. ಈ ನೆಲ್ಸನ್ ಮಂಡೇಲಾರನ್ನ ಆಫ್ರಿಕಾದ ಗಾಂಧಿ ಅಂತ ಕೂಡ ಕರೆಯಲಾಗ್ತದೆ. ಅಂತ ಕೂಡ ಕರೆಯಲಾಗ್ತಕ್ಕಂಥದ್ದು. ಇವರಿಗೆ 1990 ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ನೀವು ನೋಡ್ಬೋದು, ಯಾರು ನೆಲ್ಸನ್ ಮಂಡೇಲಾ ಇವರ್ಯಾರು ಖಾನ್ ಅಬ್ದುಲ್ ಗಫರ್ ಖಾನ್, ನೆಲ್ಸನ್ ಮಂಡೇಲಾ ಅವರು. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ 22ನೇ ಪ್ರಶ್ನೆ, ಈ ಕೆಳಗಿನ ಯಾರಿಗೆ 2024ನೇ ಸಾಲಿನ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ? ಅಂದರೆ ಈ ಹೋದ ವರ್ಷ, ಇದು 2025, 2024 ಅಂದರೆ ಈ ಹಿಂದಿನ ವರ್ಷ ಯಾರಿಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತಕ್ಕಂಥದ್ದು ಪ್ರಶ್ನೆ. ಈ ಹಿಂದೆ ಏನಿತ್ತಪ್ಪ ಅಂತಂದರೆ ಭಾರತ ರತ್ನ ಪ್ರಶಸ್ತಿಯನ್ನು 1 ವರ್ಷದೊಳಗೆ ಗರಿಷ್ಠ 3 ಜನರಿಗೆ ಮಾತ್ರ ನೀಡಬೇಕು ಅಂತ ಇತ್ತು. ಆದರೆ 2024 ಏನು ಮಾಡಿದಾರಪ್ಪ ಅಂತಂದರೆ ಸುಮಾರು 5 ಜನರಿಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿರುವಂಥದ್ದು. ಹಾಗಿದ್ರೆ ಈ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಈ ಕೆಳಗಿನ ಯಾರಿಗೆ 2024ನೇ ಸಾಲಿನ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ ಎ ಕರ್ಪೂರಿ ಠಾಕೂರ್, ಆಪ್ಷನ್ ಬಿ ಲಾಲ್ ಕೃಷ್ಣ ಅಡ್ವಾಣಿ, ಆಪ್ಷನ್ ಸಿ ಚರಣ್ ಸಿಂಗ್, ಆಪ್ಷನ್ ಡಿ PV ನರಸಿಂಹರಾವ್, ಆಪ್ಷನ್ ಇ MS ಸ್ವಾಮಿನಾಥನ್, ಆಪ್ಷನ್ ಎಫ್ ಮೇಲಿನ ಎಲ್ಲರೂ ನಿಮಗೆಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಆನ್ಸರು. ಆಪ್ಷನ್ ಎಫ್ ಮೇಲಿನ ಎಲ್ಲರಿಗೂ ಕೂಡ ಈ ಒಂದು 2024ನೇ ಸಾಲಿನ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವಂಥದ್ದು. ನೀವು ಈಗ ಪ್ರತಿಯೊಬ್ಬರದ್ದು ಕೂಡ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇಲ್ಲೊಂದು ಚಿತ್ರ ಇದೆ, ನೀವೆಲ್ಲ ಆಲ್ಮೋಸ್ಟ್ ಗಮನಿಸ್ಬೋದು. ಯಾರು 2024 ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತ MS ಸ್ವಾಮಿನಾಥನ್ ರವರು, ಲಾಲ್ ಕೃಷ್ಣ ಅಡ್ವಾಣಿ ಅವರು, ಇನ್ನು PV ನರಸಿಂಹರಾವ್ ಅವರು, ಇನ್ನು ಚೌಧರಿ ಚರಣ್ ಸಿಂಗ್ ರವರು, ಮತ್ತು ಕರ್ಪೂರಿ ಸಿಂಗ್ ಠಾಕೂರ್ ಅವರು. ಅಂದರೆ ಚಿತ್ರಗಳ ಮೂಲಕ ನಾವು ಅಧ್ಯಯನ ಮಾಡಿದರೆ ತುಂಬ ಸುಲಭವಾಗಿರುತ್ತೆ ಅನ್ನೋದು ಉದ್ದೇಶದಿಂದ ನಿಮಗೆ ಇಲ್ಲಿ ಚಿತ್ರವನ್ನು ತೋರಿಸ್ತಿದ್ದೀನಿ. ಮೊದಲನೇದಾಗಿ ಕರ್ಪೂರಿ ಠಾಕೂರ್ ಅವರು, ಇವರು ಭಾರತದ ಮುಖ್ಯಮಂತ್ರಿಗಳಾಗಿದ್ದವರು, ಅಂದರೆ ಬಿಹಾರದ ಮುಖ್ಯಮಂತ್ರಿಗಳಾಗಿದ್ದವರು. ಈ
ಕರ್ಪೂರಿ ಸಿಂಗ್ ಠಾಕೂರ್ ಅವರಿಗೆ 2024 ಮರಣೋತ್ತರವಾಗಿ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿರುವಂಥದ್ದು. ಮರಣೋತ್ತರವಾಗಿ ಕರ್ಪೂರಿ ಸಿಂಗ್ ಠಾಕೂರ್ ಅವರಿಗೆ 2024 ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಇನ್ನು ನೆಕ್ಸ್ಟು ಎಲ್ ಕೆ ಅಡ್ವಾಣಿ ಇವರ ಪೂರ್ಣ ಹೆಸರು ಏನಪ್ಪ ಅಂದರೆ ಲಾಲ್ ಕೃಷ್ಣ ಅಡ್ವಾಣಿ ಅಂತಕ್ಕಂಥದ್ದು ಎಲ್ ಕೆ ಅಡ್ವಾಣಿ ಅವರ ಪೂರ್ಣ ಹೆಸರು. ಈ ಎಲ್ ಕೆ ಅಡ್ವಾಣಿ ಅವರಿಗೆ ಇವರು ಭಾರತೀಯ ಜನತಾ ಪಕ್ಷ ನೀವೆಲ್ಲರೂ ಕೇಳಿರ್ಬೋದು. BJP ಈಗ ಕೇಂದ್ರದೊಳಗೆ ಅಸ್ತಿತ್ವದಲ್ಲಿರ್ತಕ್ಕಂಥ ಒಂದು ಪಕ್ಷ BJP. ಬಿ ಜೆ ಪಿ ಯಾವ ಸ್ಥಾಪನೆ ಆಯ್ತಪ್ಪ ಅಂದರೆ 1980 ಸ್ಥಾಪನೆಯಾಗಿರುವಂಥದ್ದು ಭಾರತೀಯ ಜನತಾ ಪಕ್ಷ. ಈ ಭಾರತೀಯ ಜನತಾ ಪಕ್ಷದ ಸ್ಥಾಪನೆಯಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ಯಾರಪ್ಪ ಅಂದರೆ ಲಾಲ್ ಕೃಷ್ಣ ಅಡ್ವಾಣಿ. ಈ ಲಾಲ್ ಕೃಷ್ಣ ಅಡ್ವಾಣಿ ಅವ್ರ ಜೊತೆಗೆ ಇನ್ನೊಬ್ಬರು ಇದ್ದರು, ಯಾರಪ್ಪ ಅಂತಂದರೆ ಅಟಲ್ ಬಿಹಾರಿ ವಾಜಪೇಯಿ. ಲಾಲ್ ಕೃಷ್ಣ ಅಡ್ವಾಣಿ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರಿಬ್ಬರು ಸೇರ್ಕೊಂಡು ಏನು ಮಾಡಿದಾರಪ್ಪ ಅಂತಂದರೆ 1980 ಈ ಭಾರತೀಯ ಜನತಾ ಪಕ್ಷ BJP ಪಕ್ಷವನ್ನು ಕಟ್ಟಲಿಕ್ಕೆ, ಸ್ಥಾಪನೆಯನ್ನು ಮಾಡಲಿಕ್ಕೆ ತುಂಬ ಶ್ರಮವನ್ನು ಪಟ್ಟಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬೇಕು. ಈ ಎಲ್ ಕೆ ಅಡ್ವಾಣಿ ಅವ್ರಿಗೂ ಕೂಡ ಈ 2024 ಸಾಲಿನೊಳಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು ನೆಕ್ಸ್ಟು ಚೌಧರಿ ಚರಣ್ ಸಿಂಗ್ ರವರು ಭಾರತದ 5ನೇ ಪ್ರಧಾನಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದು. ಈ ಚೌಧರಿ ಚರಣ್ ಸಿಂಗ್ ರವರು ಕೃಷಿಕ ನಾಯಕ ಅಂತಲೇ ಹೆಸರಾಗಿರುವಂಥದ್ದು. ಕೃಷಿಕ ಹಿತದಾಯಕ ಮತ್ತು ರೈತ ನಾಯಕ ಅಂತಕ್ಕಂತಹ ಹೆಸರನ್ನು ಈ ಚೌಧರಿ ಚರಣ್ ಸಿಂಗ್ ಅವರು ಪಡ್ಕೊಂಡಿದ್ದರು. ಈ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನವಾಗಿರ್ತಕ್ಕಂತಹ ಡಿಸೆಂಬರ್ 23 ಪ್ರತಿ ವರ್ಷ ಏನು ಮಾಡ್ತಾ ಅಂದರೆ ಭಾರತದೊಳಗೆ ರಾಷ್ಟ್ರೀಯ ರೈತ ದಿನ ಕಿಸಾನ್ ದಿವಸ್ ಅಂತಂದು ಯಾವಾಗ ಪ್ರತಿ ವರ್ಷ ಡಿಸೆಂಬರ್ 23 ಆಚರಣೆಯನ್ನು ಮಾಡಲಾಗುವಂಥದ್ದು. ಅಂದರೆ ಈ ಚೌಧರಿ ಚರಣ್ ಸಿಂಗ್ ರವರು ಕೃಷಿಗೆ ಹೆಲ್ಪ್ ಆಗ್ತಕ್ಕಂತಹ, ಕೃಷಿಗೆ ಯೂಸ್ ಆಗ್ತಕ್ಕಂತಹ ಸುಮಾರು ಸುಮಾರು ಕೆಲಸ ಕಾರ್ಯಗಳನ್ನು ಮಾಡಿರೋದ್ರಿಂದ ಅವರ ಜನ್ಮದಿನವನ್ನು ಅಂದರೆ ಅವ್ರ ಜನ್ಮದಿನವಾಗಿರ್ತಕ್ಕಂಥ ಡಿಸೆಂಬರ್ 23 ಏನಂತ ಕರೀತಾರಪ್ಪ ಅಂತಂದರೆ ರಾಷ್ಟ್ರೀಯ ರೈತ ದಿನ ಕಿಸಾನ್ ದಿವಸ್ ಅಂತಂದು ಆಚರಣೆಯನ್ನು ಮಾಡಲಾಗುವಂಥದ್ದು. ಈ ಚೌಧರಿ ಚರಣ್ ಸಿಂಗ್ ಅವರಿಗೆ ಭಾರತ ಸರ್ಕಾರ ಏನು ಮಾಡ್ತಪ್ಪ ಅಂದರೆ 2024 ಮರಣೋತ್ತರವಾಗಿ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರೋದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು ನೆಕ್ಸ್ಟ್ ನೋಡೋದಾದರೆ ಪಿ ವಿ ನರಸಿಂಹರಾವ್ರವರು ಭಾರತದ 9ನೇ ಪ್ರಧಾನಮಂತ್ರಿಗಳು. ಭಾರತದ 9ನೇ ಪ್ರಧಾನಮಂತ್ರಿ ಯಾರು? ಪಿ ವಿ ನರಸಿಂಹರಾವ್ರು. ಈ ಪಿ ವಿ ನರಸಿಂಹರಾವ್ರವರ ಪೂರ್ಣ ಹೆಸರೇನಪ್ಪ ಅಂದರೆ ಪಾಮುಲಪಾರ್ತಿ ವೆಂಕಟ ನರಸಿಂಹರಾವ್ ಅಂತಕ್ಕಂಥದ್ದು ಈ ಪಿ ವಿ ನರಸಿಂಹರಾವ್ರವರ ಪೂರ್ಣ ಹೆಸರಾಗಿರುವಂಥದ್ದು. ಈ ಪಿ ವಿ ನರಸಿಂಹರಾವ್ರನ್ನ ಏನಂತ ಕರಿತಾ ಇದ್ರಪ್ಪ ಅಂತಂದರೆ ಆಧುನಿಕ ಭಾರತದ ಆರ್ಥಿಕ ಸುಧಾರಣೆಯ ತಂದೆ ಅಂತ ಕರೀತಾರೆ. ಯಾಕಪ್ಪ ಅಂತಂದರೆ 1991 ದಶಕದೊಳಗೆ ಈ ಭಾರತದೊಳಗೆ LPG ತಂದಿರತಕ್ಕಂಥ ಮಹಾನ್ ಕಾರ್ಯ ಯಾರು ಮಾಡಿದಾರಪ್ಪ ಅಂದರೆ ಪಿ ವಿ ನರಸಿಂಹರಾವ್ರವರು. LPG ನೀವೆಲ್ರಿಗೂ ಗೊತ್ತಿರುವಂಥದ್ದು. ಈ LPG ಭಾರತದಲ್ಲಿ ಬರಲಿಕ್ಕೆ ತುಂಬ ಹೆಲ್ಪ್ ಮಾಡಿದಿರ್ತಕ್ಕಂತಹ ಆಧುನಿಕ ಭಾರತದ ಆರ್ಥಿಕತೆಯ ಸುಧಾರಣೆ ತಂದೆ ಅವರೇ ಈ ಪಿ ವಿ ನರಸಿಂಹರಾವ್ರವರು. ಲಿಬರಲೈಜೇಷನ್, ಪ್ರೈವೇಟೈಜೇಷನ್, ಗ್ಲೋಬಲೈಜೇಷನ್, ಖಾಸಗೀಕರಣ, ಪ್ರೈವೇಟೈಜೇಷನ್ ಈ ರೀತಿಯ ಸುಮಾರು ಕೆಲಸ ಕಾರ್ಯಗಳನ್ನು ಈ ಪಿ ವಿ ನರಸಿಂಹರಾವ್ರವರು ಮಾಡಿರೋದ್ರಿಂದ ಅವರನ್ನು ಆಧುನಿಕ ಭಾರತದ ಆರ್ಥಿಕ ಸುಧಾರಣೆಯ ತಂದೆ ಅಂತ ಕೂಡ ಕರೆಯಲಾಗ್ತದೆ. ಈ ಪಿ ವಿ ನರಸಿಂಹರಾವ್ರವರಿಗೆ ಮರಣೋತ್ತರವಾಗಿ 2024 ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವಂಥದ್ದು. ಮರಣೋತ್ತರವಾಗಿ 2024 ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವಂಥದ್ದು. ಇನ್ನು ನೆಕ್ಸ್ಟು ಸ್ವಾಮಿನಾಥನ್, MS ಸ್ವಾಮಿನಾಥನ್ರವರು. ಈ MS ಸ್ವಾಮಿನಾಥನ್ರವರು ನಿಮಗೆಲ್ರಿಗೂ ಗೊತ್ತಿರುವಂಥದ್ದು ಹಸಿರು ಕ್ರಾಂತಿ. MS ಸ್ವಾಮಿನಾಥನ್ ಅಂತ ಬಂದಾಗ ಯಾರ ಹೆಸರು? ಹಸಿರು ಕ್ರಾಂತಿ, ಗ್ರೀನ್ ರೆವಲ್ಯೂಷನ್ ಯಾರು ಮಾಡಿದಾರಪ್ಪ ಅಂದರೆ MS ಸ್ವಾಮಿನಾಥನ್ರವರು. ಈ MS ಸ್ವಾಮಿನಾಥನ್ರವರ ಪೂರ್ಣ ಹೆಸರು ಏನಪ್ಪ ಅಂದರೆ ಮಂಕೊಂಬು ಸಂಬಶಿವನ್ ಸ್ವಾಮಿನಾಥನ್ ಅಂತಕ್ಕಂಥದ್ದು ಈ MS ಸ್ವಾಮಿನಾಥನ್ರವರ ಪೂರ್ಣ ಹೆಸರಾಗಿರುವಂಥದ್ದು. ಈ MS ಸ್ವಾಮಿನಾಥನ್ರವರನ್ನು ಭಾರತದ ಹಸಿರು ಕ್ರಾಂತಿಯ ಜನಕ, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕೂಡ ಕರೆಯಲಾಗುವಂಥದ್ದು. ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ ಅಂತ ಕೂಡ ಕರೆಯಲಾಗುವಂಥದ್ದು. ಈ MS ಸ್ವಾಮಿನಾಥನ್ರವರು
2024 ಏನು ಮಾಡಿದ್ರಪ್ಪ ಅಂದರೆ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ನೀಡಿ ಗೌರವಿಸಲಾಗಿರುವಂಥದ್ದು. ಇವರು ಏನು ಮಾಡಿದ್ರಪ್ಪ ಅಂತಂದರೆ ಭಾರತದೊಳಗೆ ಆರ್ಥಿಕತೆ ಅಂದರೆ ಏನು ಹಸಿರಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಿರುವಂಥದ್ದು. ಅಂದರೆ ಭಾರತದೊಳಗೆ ಈ ಒಂದು ಆಹಾರ ಬೆಳೆಗಳನ್ನು ಬೆಳೀಲಿಕ್ಕೆ ಹೆಚ್ಚಿನ ಸುಧಾರಣೆಗಳನ್ನು ತಂದವರು ಯಾರಪ್ಪ ಅಂತಂದರೆ ಅವರೇ MS ಸ್ವಾಮಿನಾಥನ್ರವರು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ 23ನೇ ಪ್ರಶ್ನೆ, ಈ ಒಂದು ಸರಣಿಯ ಕೊನೆಯ ಪ್ರಶ್ನೆ, ಇದುವರೆಗೆ ಎಷ್ಟು ಜನರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ? ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಈ 1954ರಿಂದ 2025ರವರೆಗೆ ಎಷ್ಟು ಜನರಿಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ ಎ ಏನಪ್ಪ ಅಂತಂದರೆ 50 ಜನಕ್ಕೆ, ಆಪ್ಷನ್ ಬಿ 51, ಆಪ್ಷನ್ ಸಿ 53, ಆಪ್ಷನ್ ಡಿ 54. ಹಾಗಿದ್ರೆ ಎಷ್ಟು ಜನರಿಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಇದುವರೆಗೆ ನೀಡಲಾಗಿದೆ ಅಂತ ನೋಡೋದಾದರೆ ಆಪ್ಷನ್ ಸಿ 53. ಆಪ್ಷನ್ ಸಿ 53. ಇದುವರೆಗೆ 1954ರಿಂದ 2025 ಅಂದರೆ ಈ ವರ್ಷ ಯಾರಿಗೂ ಕೂಡ ಇನ್ನೂ ಭಾರತ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿಲ್ಲ. 2024ರವರೆಗೆ ಅಂತ ನೋಡಿದಾಗ ನಾವು ಸುಮಾರು 53 ಜನರಿಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವಂಥದ್ದು. ಹಾಗಿದ್ರೆ ನಾನು ಇಲ್ಲಿ ನಿಮಗೊಂದು ಪ್ರಶ್ನೆಯನ್ನು ಕೇಳ್ತೀನಿ. ಏನಪ್ಪ ಅಂತಂದರೆ ಇದುವರೆಗೆ ಕರ್ನಾಟಕದ ಎಷ್ಟು ಜನರಿಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಅಂತಕ್ಕಂಥದ್ದನ್ನು ನೀವು ನಿಮ್ಗೆ ಆನ್ಸರ್ ಗೊತ್ತಿತ್ತು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಈ ತರಗತಿಯನ್ನು ನೀವೆಲ್ಲರೂ ಕೂಡ ತುಂಬ ಗಮನವಿಟ್ಟು ಆಲಿಸಿದ್ದೀರಾ ಅಥವಾ ಕೇಳ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಈ ರೀತಿಯ ಇನ್ನೂ ಹಲವಾರು ಸಾಮಾನ್ಯ ಜ್ಞಾನದ ಸರಣಿಗಳು ಹೀಗೆ ಮುಂದುವರಿತಾ ಹೋಗ್ತದೆ. ನೀವೆಲ್ಲರೂ ಕೂಡ ನಿಮ್ಮ ತಮ್ ಸಿಂಬಲ್ನ ಬಳಸೋದ್ರ ಮೂಲಕ ಹಾಗೆ ಈ ಕ್ಲಾಸ್ಗಳನ್ನು ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡೋದ್ರ ಮೂಲಕ ಈ ಒಂದು ಸರಣಿಗೆ ಇನ್ನಷ್ಟು ಹುರುಪನ್ನು ನೀಡಲಿ ಅಂತ ಕೇಳ್ತಾ, ಈ ಒಂದು ತರಗತಿಯನ್ನು ಎಲ್ಲರೂ ತುಂಬ ಚೆನ್ನಾಗಿ ಆಲಿಸಿದ್ದೀರ ಅಂತ ಭಾವಿಸ್ತಾ, ಇದುವರೆಗೂ ಈ ತರಗತಿಯನ್ನು ಆಲಿಸಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.